ಬಾಳಿಲ್ಲ ಇಲ್ಲ ಎಲ್ಲ ಬಲ್ಲವರಿಲ್ಲ ಬಲ್ಲವರು ಬಾಳಿಲ್ಲ ಬಲ್ಲವರಿದ್ದು ಬಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿಲ್ಲ ಸರ್ವಜ್ಞ ಅಂತ ಹೇಳಿದ್ರು. ಹೌದಪ್ಪ ಹೌದು ಹೇಳ್ಕರೆ ಯಾಕೆ ಹೇಳಿದ್ರು ಇದೇ ಮಾತು ಯಾಕೆ ಹೇಳಿದ್ರು ಅಂತ ಕೇಳಿದ್ರ ಯಾಕೆ ಹೇಳ್ಯಾರಪ್ಪ ಎಲ್ಲಾ ಬಲ್ಲವರು ಎಲ್ಲಾ ಕಡೆಗೆ ಇರುವುದಿಲ್ಲ ಅಂತ ಹೇಳ್ಯಾರ ಪುಣ್ಯಾತ್ಮರೇ. ಹೌದು ಇವತ್ತಿನ ದಿವಸ ಮಣ್ಣಂಕಲಿಗೆ ಗ್ರಾಮದೊಳಗ ಏನಾಗದ್ರಿ ಡೊಳ್ಳಿನ ಹಾಡಿಕೆ ಬಹಳ ಚಂದ ನಡೆದಾವು. ಹೌದು ನಡೆದಾವು. ನಾವೇನು ಪ್ರಶ್ನೆಗಳನ್ನ ಕೇಳಿವಿ, ಸರ್ ಅವ್ರೇನು ಪ್ರಶ್ನೆ ಕೇಳ್ಯಾರ, ಏನು ಕೇಳ್ಯಾರ ಏನೇನು ಹೇಳಕತ್ತಾರ ಅನ್ನುವಂಥದ್ದು ಈಗಾಗಲೇ ಗೊತ್ತಿರ್ತಕ್ಕಂಥ ಮಾತೈತಿ. ಹೌದು ಇಲ್ಲಿ ಎಂತ ಮಾತು ಹೇಳ್ಬೇಕಾಗ್ಯದ ನಾವು, ಅಂತ ಮಾತಪ್ಪ ಎಂತ ಮಾತು ಹೇಳ್ಬೇಕಾಗ್ಯದ ಅಂತ ಹೇಳಕ್ ಕೇಳಿದ್ರ ಹಾ ಗಂಡ ಹೆಂಡತಿಗೊಬ್ಬ ಗಂಡಸ್ ಮಗ ಹುಟ್ಟಿ ಬಂದಿದ್ದ. ಒಬ್ಬನೇ ರೀ ಒಬ್ಬನೇ ಒಂದೊಂದೇ ಹುಡ್ತಾವ್ರಿ 10 12 12 ಅಲ್ಲಿಗೆ ಅವ್ರಿಗೆ ಹಂದಿ ನಾಯಿ ಮಾಡಿರಿ ಹಂಗಲ್ಲೋ. ಹಾ ಒಬ್ಬನೇ ಮಗ ಹುಟ್ಟಿದ. ಮಗ ಹುಟ್ಟದ ಕೂಡಲೇ ತಾಯಿ ಇದ್ದಕ್ಕೆ ತೀರ್ಕೊಂಡಳು. ಹೌದು ತಂದಿ ಆಜ್ಞಾದಾಗ ಮಗ ಬೆಳಿಲಿಕ್ಕತ್ತ. ಬೆಳಿಲಿಕತ್ತ ತಂದಿ ಮನಸ್ಸಿನಾಗ ಆಸೆ ಏನಿತ್ತು ಅಂತ ಕೇಳಿದ್ರ ಏನಿತ್ತಪ್ಪ ಇದು ನನ್ನ ಮಗ ತಾಯಿ ಇರ್ಲಾರ್ದ ಪರದೇಶಿ ಮಗ ಅದನ್ನ ಅಂತ ಹೇಳಿ ಇವನಿಗೆ ನೆಳ್ಳಾಗಿಡ್ಬೇಕು, ಸಾಲಿ ಕಲಿಸ್ಬೇಕಂತೇಳಿ ಸಾಲಿಗೆ ಹಚ್ಚದ. ಹೌದಪ್ಪ ಹೌದು ಹಚ್ಚದ. ಮಗ ಸಾಲಿ ಕಲಿತಿದ್ದ, ತಂದಿ ಕೂಲಿ ನಾಲಿ ಮಾಡ್ತಿದ್ದ. ಹೌದು ಬಡತನ ಪರಿಸ್ಥಿತಿ ಇತ್ತು. ಹಾ ಊರಾಗ 10ನೇ ಸಾಲಿ ಮುಗಿತ್ತು. ಹೌದು ಮುಂದಿನ ಶಿಕ್ಷಣಕ್ಕಾಗಿ ಮಗ ಬಿಜಾಪುರಕ್ಕೆ ಹೋಗ್ತೀನಂದ. ಹೌದಪ್ಪ ಹೌದು ಎಲ್ಲಿ ಹೋಗ್ತೀನಂದ? ಸಿಟಿಗೆ ಹೋಗಿನ ತಿಳಿದ ಬಿಜಾಪುರಕ್ಕ ಬಿಜಾಪುರಕ್ಕೆ ಹೋಗ್ತೀನಂದ. ಹಾ ಇಲ್ಲೇ ಕಲಿಸ್ಬೇಕಾದ್ರೆ ಕೂಲಿ ನಾಲಿ ಮಾಡ್ಯಾನ ತಂದಿ. ಹೌದು ಅಲ್ಲಿ ಕಲಿಸ್ಬೇಕಾದ್ರೆ ರೊಕ್ಕ ಜಾಸ್ತಿ ಬೇಕು, ಬೇಕು ಕಾಲೇಜ್ ಫೀಸ್ ಬೇಕು, ಹಾಸ್ಟೆಲ್ ಫೀಸ್ ಬೇಕು, ಹೌದು ಎಲ್ಲ ಬೇಕು. ಹಾ ಹೆಂಗ ಮಾಡುದಂತೇಳಿ ತಂದಿ ಹ್ಮ್ ಮತ್ತೊಬ್ಬರ ಬಲ್ಲೆಕ್ಕ ದುಡ್ಲಿಕ್ಕೆ ನಿಂತು ರೊಕ್ಕ ತಗೊಂಡು ಬಂದು ಕಾಲೇಜ್ ಅಡ್ಮಿಷನ್ ಮಾಡಿ ಮಗನಿಗೆ ಸಾಲಿ ಕಲಿಸ್ತಿದ್ದ. ಕಲಿಸ್ತಿದ್ದ. ಮಗ ಬಿಜಾಪುರದಾಗ ಸಾಲಿ ಕಲಿತಿದ್ದ, ತಂದಿ ಮಣಂಕಲಿಗೆ ಒಳಗ ದುಡ್ಲಿಕ್ಕೆ ನಿಂತಿದ್ದ. ಹೌದು ಹೌದು ಹಾ ಹಾ ದುಡ್ಲಿಕ್ಕೆ ನಿಂತಿದ್ದ. ಹೌದು ಆ ಬಿಜಾಪುರದಾಗ ಸಾಲಿ ಕಲಿತಕ್ಕಂತ ಮಗನಿಗೆ ಮುಂದೆ ನೌಕರಿ ಆಯ್ತು. ನೌಕರಿ ಆಯ್ತು. ನೌಕರಿ ಆದ ಕೂಡಲೇ ತಂದಿಗೆ ಫೋನ್ ಹಚ್ತಾನ. ಏನಂತ ಹೇಳಿ ಯಪ್ಪಾ ಹಾ ಎಷ್ಟು ದಿವಸ ನನ್ನ ಸಲುವಾಗಿ ಹೈರಾಣ ಆಗಿದ್ದಕ್ಕ ಪ್ರತಿಫಲ ಸಿಕ್ತು, ಸಿಕ್ತು, ನನಗ ನೌಕರಿ ಆಯ್ತು ಅಪ್ಪ ಅಂದ. ಹೌದು ತಂದಿಗೆ ಆನಂದ ಆಯ್ತು, ಆನಂದ ಆಯ್ತು, ಖುಷಿ ಆಯ್ತು. ಹೌದು ನಮ್ಮ ಅಪ್ಪ ಇದೇ ಖುಷಿ ಒಳಗ ಅದಾನ ಅಂತ ಹೇಳಿ ಇನ್ನೂ ಒಂದು ಮಾತು ಹೇಳ್ಬೇಕಂತೇಳಿ ಮಗ ಅತ್ತಾನ. ಏನಂದ ಯಪ್ಪಾ ಹಾ ಇನ್ನ ಒಂದು ಮಾತು ಹೇಳ್ತೀನಿ, ನನ್ನ ಮ್ಯಾಗ ಸಿಟ್ಟಿಗೆ ಬರಬೇಡ ಅಂತ ಹೇಳ್ದ. ಹೌದು ಏನಿನ್ನ ಒಂದು ಮಾತ ಇನ್ನ ಒಂದು ಏನು ಮಾತು ಹೇಳ ಮಗನ, ನಾಯಕ ಸಿಟ್ಟಿಗೆ ಬರ್ಲಿಕ್ಕೆ ಹೋಲಿ, ಹಾ ನೀ ತಾಯಿ ಇರ್ಲಾರ್ದ ಪರದೇಶ ಮಗ ಅದಿ, ಅದೇ ನಿನ್ನ ಮ್ಯಾಗ ನಾ ಸಿಟ್ಟು ಮಾಡ್ಕೊಳತ್ ಹೇಳ್ದ. ಹೌದು ಅವಾಗ ಮಗ ಹೇಳ್ತಾನ, ಏನ್ ಹೇಳಿದ್ರಿ ಯಪ್ಪಾ ಇಲ್ಲೇ ಒಂದು ಸಿಟಿ ಒಳಗ ಒಂದು ಹುಡುಗಿ ನನ್ನ ಮ್ಯಾಗ ಮನಸ್ಸು ಮಾಡ್ಯಾದ. ಹೌದು ಆ ಹುಡುಗಿ ಮ್ಯಾಗ ನಂದು ಮನಸ್ಸಾಗ್ಯದ. ಆಗ್ಯದ. ಇಬ್ರು 8 ದಿವಸ ಲಗ್ನ ಇಟ್ಟುಕೊಂಡಿವಿ, ಲಗ್ನಕ್ ಬಾ ಅಪ್ಪ ಅಂತಂದ. ಹೌದಪ್ಪ ಹೌದು ಹೇಳ್ದ. ಇಷ್ಟು ಹೇಳದ್ ಕೂಡಲೇ ತಂದಿಗೆ ಸಿಟ್ಟು ಬರ್ಲಿಲ್ಲ. ಹೌದು ಮಗ ನಾನ್ ನಿನ್ನ ಖುಷಿನೇ ನನ್ನ ಖುಷಿ, ನಿನ್ನ ಸಂತೋಷನೇ ನನ್ನ ಸಂತೋಷ. ಹಾ ಆ ಹುಡುಗಿ ನಿನಗೆ ಇಷ್ಟ ಆಗ್ಯದ ಅಂದ ಬಳಕ ಮುಗಿತ್ತು, ಮುಗೀತು. ನಂದೇರಿ ಏನ್ ಕೆಲಸ ಅದ, ಹೌದು ನಾ 8 ದಿವಸ ನಿಮ್ಮ ಲಗ್ನಕ್ ಬರ್ತೀನಿ ಅಂತ ಹೇಳ್ದ. ಹೌದಪ್ಪ ಹೌದು ಹೇಳ್ದ. 8 ದಿವಸ ಆಯ್ತು ಲಗ್ನಕ್ ಹೋದ. ಲಗ್ನದಾಗ ಎಲ್ಲಾ ಅಧಿಕಾರಿಗಳು ಬಂದಿದ್ರು, ಲಗ್ನ ಭಾರಿ ಆಯ್ತು. ಆಯ್ತು ಭಾರಿ ಆಯ್ತು ತಂದ್ ಹೇಳ್ತಾನ, ಏನ್ ಹೇಳ್ದ ಯಪ್ಪಾ ಲಗ್ನ ರೇ ಭಾರಿ ಆಯ್ತು, ಹೌದು ತಿರುಗಿ ನಾ ಮಣ್ಣಂಕಲಿಗೆ ಹೋಗ್ತೀನಿ ಅಂತಂದ ಊರಿಗೆ ಹೋಗ್ತೀನಿ ಅಂದ. ಹೇಳ್ದ. ಅವಾಗ ಮಗ ಕಾಲಿಗೆ ಬಿದ್ದ. ಬಿತ್ತು ಕಾಲಿಗೆ ಬಿದ್ದತ್ತಾನ. ಏನಂದ ಯಪ್ಪಾ ಹಾ ಎಷ್ಟು ದಿವಸ ನನ್ನ ಸಲುವಾಗಿ ನೀ ದುಡಿತಿದ್ದಿ, ಹೌದು ನನಗೆ ನೌಕರಿ ಆಗ್ಯದ, ಹಾ ನೀ ಯಾರ ಸಲುವಾಗಿ ಮತ್ತೆ ದುಡಿಬೇಕು, ಹೌದು ಹೌದು ನೀ ದುಡಿಯೋದು ಬೇಡ, ಬೇಡ, ಇಲ್ಲೇ ಒಂದು ಮನೆ ತಗೊಂಡಿನಿ, ನನ್ನ ಮನೆಗೆ ನಡಿಯಪ್ಪ ಕೂತು ಊಟ ಮಾಡಕತ್ತೆ ಅಂದ ಮಗ. ಹೌದು ಅವಾಗ ಅಪ್ಪ ಹೇಳ್ತಾನ, ಏನ್ ಹೇಳಿದ್ರಿ ಮಗನ ಹಾ ನಿನಗ ನೌಕರಿ ಇದ್ರಬೇಕು, ಮನೆ ತಗೊಂಡಿರ್ಬೇಕು, ಅದು ಏನು ನನಗ ಬೇಡ, ಬೇಡ, ಭಗವಂತ ಕೊಟ್ಟಿರ್ತಕ್ಕಂಥ ಈ ಶರೀರ ಐತಿ, ಶರೀರದಾಗ ಇನ್ನೂ ಶಕ್ತಿ ಅದ, ಹೌದು ಈ ಶಕ್ತಿ ಹೋಗತ್ತ ಮಗನ, ನಿನ್ನ ಋಣದಾಗ ಇರಲ್ಲ ಅಂದ ತಂದಿ. ಹೌದು ಹೇಳಪ್ಪ ಅಪ್ಪ ಬಹಳ ಸ್ವಾಭಿಮಾನಿ ಇದ್ದ. ಹಾ ನಿನ್ನ ಋಣದಾಗ ಇರಲ್ಲ ಅಂದ ಕೂಡಲೇ ಮಗ ಅತ್ತ ಕರೆದ ಕಾಲ ಬಿದ್ದ ಏನ್ ಮಾಡಿದ್ರು ಕೂಡ ಮಗನ ಮಾತು ಕೇಳಿನಿವ ಹಳ್ಳಿಗೆ ಬಂದು ಕೂಲಿ ನಾಲಿ ಮಾಡಿ ದುಡಿದು ಊಟ ಮಾಡ್ತಿದ್ದ. ಮಗ ಬಿಜಾಪುರದಾಗ ನೌಕರಿ ಮಾಡ್ತಿದ್ದ. ಹೌದು ಬಿಜಾಪುರದಾಗ ನೌಕರಿ ಮಾಡೋನಿಗೆ ಲಗ್ನ ಆಗಿತ್ತಲ್ಲ, ವರ್ಷ ತುಂಬರದಾಗ ಒಂದು ಗಂಡಸ್ ಮಗ ಹುಟ್ಟಿ ಬಂದು 10 ವರ್ಷದ ಮಾದ. 10 ವರ್ಷದ ಕೂಸು ನೌಕರಿ ಮಾಡೋನಿಗೆ ಕೇಳ್ತದ, ಏನಂತ ಹೇಳಿ ಯಪ್ಪಾ ಇಲ್ಲೇ ಮಗನ ಮನೆಯವರು ದಿನ ಒಂದು ಊರಿಗೆ ಹೋಗ್ತಾರ, ದಿನ ಒಂದು ಊರು ಮಂದಿ ಅವ್ರ ಮನೆಗೆ ಬರ್ತಾರ. ಹೌದು ನಾವು ಹುಟ್ಟಿ 10 ವರ್ಷದವಾಗಿನಿ, ಒಂದೂ ದಿವಸ ನಾವು ಯಾವ್ರಿಗೂ ಹೋಗ್ಲಿಲ್ಲ, ಯಾವ್ರದವ್ರು ನಮ್ಮ ಮನೆಗೆ ಬಂದಿಲ್ಲ. ನಮಗ್ ಮಂದಿ ಮಕ್ಕಳು ಬಂಧು ಬಳಗ ಅದಾರೋ, ನಾವೇನು ಪರದೇಶ ಇದ್ದೀವೋ ಅಪ್ಪತ್ತು ಕೇಳ್ತ ಕೂಸ. ಹೌದು ಕೇಳ್ತು. ಅವಾಗ ನೌಕರಿ ಮಾಡಪ್ಪತ್ತಾನ, ಏನಂದ, ಯಪ್ಪ ನಾವು ಪರದೇಶಿಗಳಲ್ಲ, ಮಣಂಕಲಿ ಒಳಗ ನಮ್ಮ ಅಪ್ಪ ಅದಾನ, ಹೌದು
ಅಂದ್ರೆ ನಿನ್ನ ಮುತ್ತಿ ಅದಾನ ಅದಾನ ಈ ಮನೆಗೆ ಬಾ ಅಂತೇಳಿ ನಾನು ಕಾಲು ಬಿದ್ದೀನಿ, ನಮ್ಮ ಅಪ್ಪ ಈ ಮನೆಗೆ ಬಂದಿಲ್ಲ, ನಾಯರಿ ಏನ್ ಮಾಡ್ಲಿ ಮಗನ ಅಂದ. ಹೌದು. ಅವಾಗ 10 ವರ್ಷದ ಮಗ ಹೇಳ್ತದ, ಏನ್ ಹೇಳಿದ್ರಿ? ಯಪ್ಪ ವಿಚಾರ ಮಾಡಕ್ ಹೋಗ್ಬೇಡ, ಹೋಗ್ಬೇಡ, ನಿಮ್ಮ ಅಪ್ಪಗೆ ಈ ಮನೆಗೆ ನಾ ಕರ್ಸ್ಕೊತೀನಲ್ಲಕತ್ತು. ಹೌದು. ಫೋನ್ ಹಚ್ಚ ಕೊಡುವಲ್ಲಕತ್ತು. ಫೋನ್ ಹಚ್ಚದ ಫೋನ್ದಾಗ ಮುತ್ಯನ ಸಂಗಟ ಮೊಮ್ಮಗ ಮಾತಾಡ್ತಾನ. ಏನಂತ ಹೇಳಿ? ಮುತ್ಯ, ನಾನಿನ್ನ ಮೊಮ್ಮಗ ಅದೇನಿ, ಅದೇನಿ 10 ವರ್ಷದವಾಗಿನಿ. ಹೌದು. ನನ್ನ ಮಾರಿ ನೋಡಕ ಯಾಕೆ ಬಂದಿಲ್ಲ ಮುತ್ಯ ನೀನು? ಹೌದು. ನಿನ್ನ ಸಂಗಟ ಆಟ ಆಡುವಂಗಾಗಲ್ಕತ್ತದ, ನಿನ್ನ ತೊಡಿ ಮ್ಯಾಗ ಮಲ್ಕೊಳ್ಳುವಂಗಾಗಲ್ಕತ್ತದ, ನಿನ್ನ ಕೈ ತುತ್ತ ಉಣ್ಣುವಂಗಾಗಲ್ಕತ್ತದ. ಮುತ್ಯ, ನೀ ಬರೋತನ ನಾವು ಊಟನೇ ಮಾಡಲ್ಲ, ಹಂಗೆ ಇರ್ತೀನಿ ಮುತ್ಯ ಅಲ್ಲಕತ್ತು. 10 ವರ್ಷದ ಕೋಸ. ಹೌದು. ಹಠ ತೊಟ್ಟು ಕುಂತು ಹಠ ತೊಡ್ತು. ಹೌದು. ಅವಾಗ ಮುತ್ಯನ ವಿಚಾರ ಮಾಡ್ತಾನ, ಏನಂತ ಹೇಳಿ? ನಾನು ಮೊಮ್ಮಗನ ಮುಖ ನೋಡ್ಬೇಕು, ಅವನಿಗೆ ನೋಡ್ಬೇಕನ್ನ ಹಂಬಲ ಆಗ್ಯದ. ಹೌದು. ಮೊಮ್ಮಗನು ಹಿಂಗ ಹಠ ತೊಟ್ಟದಂದ ಬಳಕ ನಾನ್ ನೋಡೇಬೇಕಂತ ಹೇಳಿ ಅವತ್ತೇ ಬಸ್ಸಿಗೆ ಹತ್ತಿ ಸಿಟ್ಟಿಗೆ ಹೋದ. ಸಿಟ್ಟಿಗೆ ಹೋಗಿ ಮೊಮ್ಮಗನ ಮುಂದೆ ಮುತ್ಯ ನಿತ್ತ. ಮುತ್ಯಾಗ ನೋಡಿ ಮೊಮ್ಮಗ ಜಿಗದೇಳಕತ್ತು. ಹೌದು. ಮುತ್ತ ನೋಡಿ ಮೊಮ್ಮಗ ಜಿಗಿದಾಡುದು, ಮೊಮ್ಮಗ ನೋಡಿ ಮುತ್ತ ಜಿಗಿದಾಡುದು. ಜಿಗದೇಳಕತ್ತರು. ಇವ್ರು ಜಿಗದೇಳ ನೋಡಿ ಮನ್ಯಾಗ ನೌಕರಿ ಮಾಡೋ ನೀನು ಖುಷಿ ಆಯ್ತು. ಹೌದು. ಅದೇ ಖುಷಿ ಒಳಗೆ ಹೆಂಡತಿ ಕರೆದು ಹೇಳ್ತಾನ, ಏನಂತ? ನೋಡು, ನೋಡು ನಮ್ಮ ಅಪ್ಪಗೆ ಮನೆಗೆ ಬಾ ಅಂತೇಳಿ ಎಷ್ಟು ಕಾಲ ಬಿದ್ರು ಕೂಡ ನಮ್ಮ ಅಪ್ಪ ಈ ಮನೆಗೆ ಬರ್ಲಿಲ್ಲ. ಯಾವಾಗ ನನ್ನ 10 ವರ್ಷದ ಮಗನ ಮಾತು ಕೇಳಿ ನಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನದ ಬಳಕ ಹೌದು ಇವತ್ತು ನಮ್ಮ ಅಪ್ಪ ಬಂಗಾರ ತಾಟ್ನ್ಯಾಗ ಊಟ ಮಾಡ್ಬೇಕಂತಂದ. ಹೌದು. ಯಾವ ತಾಟ್ನ್ಯಾಗ? ಬಂಗಾರ ತಾಟ್ನ್ಯಾಗ. ತಗೋ ಬಂಗಾರ ತಾಟ. ಬಂಗಾರ ತಾಟ್ನ್ಯಾಗ ನಮ್ಮ ಅಪ್ಪಗೆ ಊಟಕ್ಕೆ ಹಾಕೊಂಡು ತಂದು ಕೊಡು ಅಂದ ಕೂಡಲೇ ಹೆಂಡತಿ ಯಾಕಾಗಲ್ಲ ಅಂದಳು. ಹೌದು. ಬಂಗಾರ ತಾಟ್ನ್ಯಾಗ ತಂದು ಸೊಸಿ ಮಾವ ಊಟ ಕೊಟ್ಟಾಳ. ಮಾವನ ಲಕ್ಷ್ಯ ಬಂಗಾರ ತಾಟಿನ ಮ್ಯಾಗಿಲ್ಲ. ಹೌದಪ್ಪ. ಹೌದಿಲ್ಲ. ಎಲ್ಲಿಯದ? ಮೊಮ್ಮಗನ ಮುಖ ನೋಡ್ರದೊಳಗೆ ತಲ್ಲಿನಾಗೇನ ಮೊಮ್ಮಗನ ಮುಖ ನೋಡಿ ಖುಷಿ ಪಡ್ಲಕತ್ತಾನ. ಹೌದು. ಮೊಮ್ಮಗನ ಮುಖ ನೋಡಿ ಒಂದು ತುತ್ತು ಮೊಮ್ಮಗನಿಗೆ ತಿನ್ನಿಸಿ ತಾವೊಂದು ತುತ್ತು ಬಾಯಾಗ ಹಾಕೋಬೇಕು ಅನ್ನೋದ್ರಾಗ ಮುತ್ಯಾಗ ವಯಸ್ಸಾಗಿತ್ತು. ಮುತ್ಯನ ಜೊಲ್ಲ ಸೂರ್ಯ ಬಂಗಾರ ತಾಟ್ನ್ಯಾಗ ಬಿತ್ತು. ಹೌದು. ಆ ಜೊಲ್ಲ ಬೀಳಾದ ಮನ್ಯಾಗ ಸೊಸಿ ನೋಡಿದ್ರು. ಸೊಸಿ ನೋಡಿರ್ತಾಳ, ಏನಂದ್ರು? ರೀ ನಿಮ್ಮ ಅಪ್ಪನ ಜೊಲ್ಲ ರೀ ಬಂಗಾರ ತಾಟ್ನ್ಯಾಗ ಬಿತ್ತು, ಈ ತಾಟ್ ಮಾತ್ರ ನಾ ತೊಳೆಯಂಗಿಲ್ಲ, ನೀವೇ ತೊಳಿರಿ ಅಂದಳಕಿ. ಹೌದು. ಈ ಬಂಗಾರ ತಾಟ್ನ್ಯಾಗ ನಿಮ್ಮ ಅಪ್ಪನ ಹೊಲಸು ಬಿದ್ದಾದ. ತಾಟ್ ಬಂಗಾರದೇ ಅದ. ಹೌದು. ಆ ಹೊಲಸು ತೊಳೆತನ ಆ ಬಂಗಾರ ತಾಟ್ನ ಕೈಯಾಗ ಹಿಡಿಯಲ್ಲ ಕತ್ತಳು. ಹೌದು. 11 ವರ್ಷ ನಮ್ಮ ಸಂಸಾರ ಭಾರಿ ನಡೆದಿತ್ತು. ಯಾವಾಗ ನಿಮ್ಮ ಅಪ್ಪ ಈ ಮನ್ಯಾಗ ಕಾಲಿಟ್ಟನಂದ ಬಳಕ ಈ ಮನ್ಯಾಗ ನಿಮ್ಮ ಅಪ್ಪರ ಇರ್ಬೇಕು ಅಂದಂದಳು, ನಾರಿ ಇರ್ಬೇಕು ಅಂದಂದಳು. ಹೌದು. ಅವಾಗ ವಿಚಾರ ಮಾಡ್ತಾನ, ಏನಂತ? ಈಗ ನಮ್ಮ ಅಪ್ಪಗ ವಯಸ್ಸಾಗ್ಯಾದ, ತಿರುಗಿ ದುಡ್ಕೊಂಡು ತಿನ್ನೋ ಅಂತ ಹೇಳಿ ಹಳ್ಳಿಗೆ ಹಾಕಳಿಸಿಲ್ಲ ನಾನು. ಹೌದು. ನಿನ್ನ ಹೊಟ್ಟಿಲೆ ಮಗ ಹುಟ್ಟ್ಯಾನಂದ್ರ ನನಗ ಮಗ ಹುಟ್ಟ್ಯಾನ. ಮಗನಿಗೆ ಬಿಟ್ಟು ನೀನ್ ಬಿಟ್ಟಾರ ಹೆಂಗಿರ್ಲಿ? ಹೌದು. ನನಗ ಮಗ ಬೇಕು, ನೀ ಬೇಕು, ನಮ್ಮ ಅಪ್ಪ ಬೇಕಲ್ಲ ಕತ್ತ. ಹೌದಪ್ಪ. ಹೌದು. ಅವಾಗ ಹೆಂಡತಿ ಹೇಳ್ತಾಳ, ಏನ್ ಹೇಳಿದ್ರು? ಈ ಮನ್ಯಾಗ ನಿಮ್ಮ ಅಪ್ಪ ಇರ್ಬೇಕಂದ್ರ ನಿಮ್ಮ ಅಪ್ಪನ ಜೊಲ್ಲ ತೊಳ್ಳಾಡ್ದಂಗ ಏನಾರೇ ಮಾಡ್ಕೊಂಡ ಬಾ, ಅವಾಗ ನಿಮ್ಮ ಅಪ್ಪಗೆ ಇರ್ಲಿಕ್ಕೆ ಪರ್ಮಿಷನ್ ಅದ ಅಂತ ಹೇಳಿದಳು. ಹೌದು. ಇವ ಯಾಕಾಗಲ್ಲ ಅಂದ, ಚಂತನ ನೌಕರಿ ಮಾಡಕ್ ಹೋಗಿ ಸಂಜೆಗೆ ಮನೆಗೆ ಬರುವಂತ ಸಮಯದೊಳಗ 30 ಮಣ್ಣಿನ ಪರಿಣಗಳು ತಗೊಂಡು ಬಂದ. ಹೌದು. ಯಾವ ಪರಿಣ? ಮಣ್ಣಿನ ಪರಿಣಗಳು ತಗೊಂಡು ಬಂದು ಹೆಂಡತಿ ಕೈಯ ಕೊಟ್ಟ ಹೇಳ್ತಾನ, ತಗೋ ಈ 1 ತಿಂಗಳಿಗೆ ಆಗುವಷ್ಟು ಮಣ್ಣಿನ ಪರಿಣಗಳದಾವ. ದಿನ ಒಂದು ಮಣ್ಣಿನ ಪರಿಣದಾಗ ನಮ್ಮ ಅಪ್ಪಗೆ ಊಟ ಕೊಡು, ನಮ್ಮ ಅಪ್ಪ ಊಟ ಮಾಡಿರ್ತಕ್ಕಂಥ ಪರಿಣ ತೊಳಿಬೇಡ, ಎಡಗೈಲಿ ಒಯ್ದು ಹೊರಗೆ ಹೋಗ್ಬೇಡ ಅಂತ ಹೇಳ್ದ. ಹೌದು. ಜೊಲ್ಲ ತೊಳಿಬೇಡ ಅಂದ, ಪರಿಣ ತೊಳಿಬೇಡ ಅಂದ. ಹೆಂಡತಿ ಯಾಕಾಗಲ್ಲ ಅಂದ್ರು. ಹಿಂಗೆ ದಿನ ಒಂದು ಮಣ್ಣಿನ ಪರಿಣದಾಗ ಊಟ ಕೊಡ್ತಿದ್ಳು. ಆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಒಯ್ದು ಎಡಗೈಲಿ ಒಯ್ದು ಹೊರಗೆ ಹೋಗ್ಕೊಡ್ತಿದ್ಳು. ಹಿಂಗ 10 ದಿವಸ ಆಯ್ತು. 11ನೇ ದಿವಸಿಗೆ ಮುತ್ಯ ಊಟ ಮಾಡಿರ್ತಕ್ಕಂಥ ಪರಿಣ ಒಯ್ದು ಹೊರಗೆ ಹೋಗ್ಕೊಡ್ತಾಳ. ಆ ಜಾಗದಾಗ ಮಣ್ಣಿನ ಪರಿಣಗಳೇ ಇರ್ತಿದ್ದಿಲ್ಲ. ಹೌದು. ಹೆಣ್ಮಗಳಿಗೆ ಚಿಂತೆ ಆಯ್ತು. ಹೌದು. ಇಲ್ಲಿ ನನ್ನ ಮಗ ನನ್ನ ಗಂಡ ಬಿಟ್ರೆ ಯಾರು ಬರಲ್ಲ, ಇರುದಿಲ್ಲ. ಈ ಮಣ್ಣಿನ ಪರಿಣ ಯಾರು ತಗೊಂಡು ಹೋಗ್ತಿರ್ಬೇಕಂತ ಹೇಳಿ ಒಂದು ದಿವಸ ಮರಿಗೆ ನಿಂತು ನೋಡಿದ್ರು. ಆ ಮಣ್ಣಿನ ಪರಿಣ ಯಾರು ತೊಳಿತಿದ್ರು ಅಂತ ಕೇಳಿದ್ರ ಆಕಿನ ಹೊಟ್ಟಿಲೆ ಹುಟ್ಟಿರ್ತಕ್ಕಂಥ 10 ವರ್ಷದ ಕೂಸ ಮುತ್ಯನ ಜೋಲ ತೊಳಿಕತ್ತಿತ್ತು. ಹೌದು. ಮುತ್ಯನ ಜೋಲ ತೊಳೆ ನೋಡಿ ತಾಯಿ ಸಂಕಟ ಆಗಲ್ಕತ್ತು, ನೋವಾಗಲ್ಕತ್ತು, ತ್ರಾಸ ಆಗಲ್ಕತ್ತು, ತಳಮಳಕತ್ತು. ಓಡಿ ಹೋಗಿ ತೆಕ್ಕಿಗೆ ಹಾಕೊಂಡು ಮಗನಿಗೆ ಬೈದು ಅಳತಾಳ. ಮಗನ ನಿಮ್ಮ ಅಪ್ಪಗ ನೌಕರಿ ಅದ, ನಮಗ್ ದೊಡ್ಡ ಮನಿ ಅದ, ನಾವು ಶ್ರೀಮಂತರಾದೇವಿ. ಬಂಗಾರ ತಾಟ್ನ್ಯಾಗ ತೊಳೆಯುವಂತ ಎಳಿ ಕೈಗಳದಾವ. ಆ ಹೊಲಸು ಮುದುಕನ ಜೋಲ ಯಾಕೆ ತೊಳಿಕತ್ತಿದಿ ಮಗನ ಅಂತೇಳಿ ಬೈದು ಅಳ್ಳಕತ್ತಳ ತಾಯಿ. ಹೌದಪ್ಪ. ಹೌದು. ಅವಾಗ 10 ವರ್ಷದ ಕಂದ ಹೇಳ್ತದ, ಕೂಸು ಹೇಳ್ತದ, ಏನ್ ಹೇಳ್ತದ? ಅಳಬೇಡ, ಯಾಕ ನಮ್ಮ ಮುತ್ಯನ ಜೋಲನ ತೊಳಿಕತ್ತೀನಿ ಅಂತ ಕೇಳಿದ್ರ, ಯಾಕ ಈಗ ನಮ್ಮ ಮುತ್ಯಾಗ ವಯಸ್ಸಾಗ್ಯದ. ಅವನ ಬಾಯಾಗಿನ ಜೋಲ ಸೋರ್ಲಕತ್ತದ. ಯಾವಾಗ ಮುಂದನು ನಿಮಗ್ ವಯಸ್ಸಾಗ್ತದ, ಆ ಸಮಯದೊಳಗ ನಿಮ್ ಬಾಯಾಗಿನ ಜೋಲ ಸೋರ್ತದ. ಅವಾಗ ನಮ್ಮ ಮಣ್ಣಿನ ಪರಿಣ ಎಲ್ಲಿ ಹುಡುಕಿ ಇವೇ ತೊಳೆದು ನಿನಗಿಡ್ಲಕತ್ತೀನಿ ಅವತ್ತ 10 ವರ್ಷದ ಕೂಸ. ಮಗನ ಮಾತು ಕೇಳಿ ತಾಯಿ ಮನಸ್ಸು ಪರಿವರ್ತನೆ ಆದಂಗ ಇರ್ಬೇಕಪ್ಪ. ಮಾತು ಹೇಳಿದ್ರ ನನ್ನ ಮಗ ಹೇಳೋದನ್ನ ಕರೆಕ್ಟ್ ಐತಲ್ಲ.
ನನಗ ಮುಂದೆ ವಯಸ್ಸಾದ್ರೆ ಇದೇ ಪರಿಸ್ಥಿತಿ ನನಗೂ ಬರ್ತದಲ್ಲ ಅಂತ ಹೇಳಿ ಹೌದು ಮತ್ತ ಮಾವನ ಕಾಲಿನ ಧೂಳ ತನ್ನ ಸೆರಗಿಲಿ ಒರೆಸಿ ಬಂಗಾರ ತಾಟ್ನ್ಯಾಗ ಸೊಸಿ ಮಾವು ಊಟ ಕೊಡ್ಲಕತ್ತಳತ್ತ ಹೌದಪ್ಪ ಹೌದು ಅದಕ್ಕಿರ್ಲಿ ಪುಣ್ಯ ಅಂತಾರೆ ಇರ್ಲಿ ಅದಕ್ಕೆ